ಯಾರು ಫೆಡರಲ್ ವ್ಯವಸ್ಥೆ ಹಾಳು ಮಾಡ್ತಾ ಇರೋದು? ಯಾರು ಹಾಳು ಮಾಡ್ತಿದ್ದಾರೆ ಗೊತ್ತಿದೆಯಲ್ಲ ನಿಮಗೆ. ಬಿಜೆಪಿ ಅವರು ಹಾಳು ಮಾಡ್ತಿದ್ದಾರೆ. ಈ ಕಳೆದ 10 ವರ್ಷ ಎಮರ್ಜೆನ್ಸಿನ ಪೀರಿಯಡ್. ಸುಮಾರು 60 ವರ್ಷಗಳ ಕಾಲ ಈ ದೇಶವನ್ನು ಆಳದಂತ ಒಂದು ಪಕ್ಷ ನೆಕ್ಸ್ಟ್ ಒಂದು 10 ವರ್ಷ ಮನೆಯಲ್ಲಿ ಇದೆ. ಈ ದೇಶದ ಸಂವಿಧಾನದ ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಉಳಿಬೇಕು ಅಂತಂದ್ರೆ ಮೋದಿ ಹೋಗ್ಬೇಕು. ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ಕಲಾವಿದರು ಎಲ್ಲ ಗೊತ್ತಾಯ್ತು ಅಲ್ಲ, ಈ ಕಲಾವಿದ ನೀನ್ ಆಕ್ಚುಲಿ ನಾನೆಲ್ಲ ಕಲಾವಿದ. ಏನಿಲ್ಲ, ವೆರಿ ಸಿಂಪಲ್. ನೆನ್ನೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಾಗ್ವಾದಕ್ಕೆ ಇಳಿಬಾರ್ದು ಅನುದಾನದ ವಿಚಾರದಲ್ಲಿ. ಓಕೆ, ಅನುದಾನದ ವಿಚಾರ ಸೂಚ್ಯವಾಗಿ ಮೇಲ್ಗಡೆ ಎಲ್ಲಾ ವಿಷಯದಲ್ಲೂ ಅಷ್ಟೇ. ನಾನೇನ್ ಕೇಳ್ತೀನಿ, ಯಾರು ಪರಮ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಇರ್ತಾರೋ ಅವರು ಪ್ರಾಮಾಣಿಕರಾಗಿರ್ಬೇಕು, ಅಥೆಂಟಿಕ್ ಆಗಿರ್ಬೇಕು. ಆ ಅಧಿಕಾರಕ್ಕೆ ಸುಳ್ಳು ಪಳ್ಳಿ ಹೇಳ್ಕೊಂಡು ತಿರುಗಬಾರ್ದು. ನನಗೆ ಅಂದ್ರೆ ನಾನು ಹೇಳೋದು, ಯಾರು ಈ ಫೆಡರಲ್ ವ್ಯವಸ್ಥೆಯನ್ನ ಮುಗಿಸ್ಬೇಕು ಅಂತ ಹೊರಡ್ತಾರೋ, ಯಾರು ಇವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸ್ಟ್ರಕ್ಚರ್ನ ಹಾಳು ಮಾಡ್ಬೇಕು ಅಂತ ಹೊರಡ್ತಾರೋ ಅವ್ರ ವಿರುದ್ಧವಾಗಿರೋರು ನಾವು. ಇಲ್ಲಿ ಬೇರೆ ಊರಿನವರು, ಈ ಊರಿನವರು, ಆ ಜಾತಿ, ಈ ಜಾತಿ, ಈ ಕುಲ, ಆ ಕುಲ, ಆ ಪಕ್ಷ, ಈ ಪಕ್ಷ ಅಂತ ಅಲ್ಲ. ಯಾರು ಫೆಡರಲ್ ವ್ಯವಸ್ಥೆ ಹಾಳು ಮಾಡ್ತಾ ಇರೋದು? ಯಾರು ಹಾಳು ಮಾಡ್ತಿದ್ದಾರೆ ಗೊತ್ತಿದೆಯಲ್ಲ ನಿಮ್ಗೆ. ಬಿಜೆಪಿ ಅವರು ಹಾಳು ಮಾಡ್ತಿದ್ದಾರೆ. ಇವಾಗ ನೋಡ್ತಾ ಇದ್ವಿ ನಾವು. ಅವ್ನು ಅನಂತಕುಮಾರ್ ಹೆಗಡೆ ಅಲ್ಲಿ ಹೇಳ್ತಾನೆ, ಸಂವಿಧಾನ ಅಬಾಲಿಷ್ ಮಾಡ್ತೀವಿ. ಟಿಕೆಟ್ ಕೊಟ್ಟಿಲ್ವಲ್ಲ? ಕೊಡ್ತಿಲ್ಲ ಅಂದ ತಕ್ಷಣ ಹಿಂದೆ ಕೊಟ್ಟಿದ್ರೆ ಮಿನಿಸ್ಟರ್ ಮಾಡಿದ್ರಲ್ಲ ನೀವು. ಹೋದ್ ಸಾರಿ ಆತ ಗೆದ್ದು ಮಿನಿಸ್ಟರ್ ಆಗಿದ್ದ, ಅವಾಗ್ಲೂ ಹೇಳಿದ್ದಾವ ಅಲ್ವಾ? ಇವಾಗ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಯ್ತು, ಪಾಪ ಯಾರೋ ಹೇಳ್ಬಿಟ್ರು ಎಫೆಕ್ಟ್ ಆಗುತ್ತೆ ಬೇಡ ಅಂತ ತೆಗೆದ್ರಿ ಅಷ್ಟೇ. ಇನ್ನು ಉಳಿದವರೆಲ್ಲ ಸಾಚ ಅಂದ್ಕೊಂಡ್ರ? ಎಲ್ಲರೂ ಅವ್ರೇನೆ ಅಲ್ಲಿರೋರೆಲ್ಲ. ಸೂರ್ಯ ತೇಜಸ್ವಿ ಇನ್ನೇನ್ ಮಾತಾಡ್ತಾರೆ, ಆತ ಏನ್ ಮಾತಾಡ್ತಾನೆ ಅದನ್ನೇ ಮಾತಾಡ್ತಾರೆ. ಹಾಗಾಗಿ ಈ ಸಿಸ್ಟಮ್ ಉಳಿಬೇಕು ಅಂತಂದ್ರೆ, ಇಲ್ಲಿರ್ತಕ್ಕಂಥ ಸಕಲರು ಕರೆಕ್ಟಾಗಿ ಜೀವನ ಮಾಡಬೇಕು ಅಂತಂದ್ರೆ, ಸಂವಿಧಾನವನ್ನ ಗೌರವಿಸ್ತಕ್ಕಂಥ, ಸಂವಿಧಾನದ ಸ್ಟ್ರಕ್ಚರ್ ಹಾಗೆ ಉಳಿಯುವಂತ ನೋಡುವಂತ ಜನಗಳಿಗೆ ಓಟ್ ಹಾಕ್ಬೇಕು. ಯಾವ ಊರು, ಆ ಜಾತಿ, ಆ ಕುಲ, ಅವ್ರು ಸುಂದರವಾಗಿದಾರ, ಶೇವ್ ಮಾಡ್ಕೊಂಬಂದವ್ರ, ಅವೆಲ್ಲ ಪ್ರಶ್ನೆ ಅಲ್ವೇ ಅಲ್ಲ. ಬಹಳ ದೊಡ್ಡ ಪ್ರಶ್ನೆ ಇದೆ ಇದು. 1972ರಲ್ಲಿ ಸುಮಾರು 1.5 ವರ್ಷಗಳ ಕಾಲ ನಾವು ಎಮರ್ಜೆನ್ಸಿನ ಅನುಭವಿಸಿದ್ವಿ. ನಾವೆಲ್ಲ ಚಿಕ್ಕ ಹುಡುಗಿದ್ವಿ. ಈಗ ಕಳೆದ 10 ವರ್ಷ ಎಮರ್ಜೆನ್ಸಿನ ಪೀರಿಯಡ್. ವಿರುದ್ಧವಾಗಿ ಯಾವನ್ ಮಾತಾಡ್ತಾನೋ ಅವ್ನು ಒಳಗಡಿಕೆ ಅಂತ ಅರ್ಥ. ಏನೋ ನಾವೆಲ್ಲ ಹಳ್ಳಿನೆಲ್ಲ ಪಳ್ಳಿನೆಲ್ಲ ಇರೋದಕ್ಕೋಸ್ಕರ ಸುಮ್ಮನೆ ಬಿಟ್ಟವ್ರು ಅಷ್ಟೇ. ಇದ್ರ ನಮ್ಮನ್ನ ತೆಗೆದು ಕೊಳಕ್ ಒಳಿಕಾಕ. ಮೋದಿ ಅಲ್ಲೇ ವರ್ಕೌಟ್ ಆಗಲ್ವ ಸರಿ? ಆಗತ್ತೆ ಬಿಡುತ್ತೆ ಗೊತ್ತಿಲ್ಲ ಸರ್. ಅದು ಏನಂದ್ರೆ ಒಂದು ಮೇನಿಯಾ ಸರ್. ಅದು ಕಾಲರ ರೋಗ ಬಂದಂಗೆ. ಇದು ಕಾಲರ ರೋಗ ಬಂದಾಗ ಎಲ್ಲರೂ ಹೋಗ್ತಾರೆ, ಇಂಜೆಕ್ಷನ್ ತಗೊಂಡ್ರು ಹೋಗ್ತಾರೆ, ವ್ಯಾಕ್ಸಿನ್ ತಗೊಂಡ್ರು ಹೋಗ್ತಾರೆ, ಇವೆಲ್ಲ ಆಗಿರ್ತದೆ. ಈ ಮೇನಿಯಾ ಅನ್ನೋದು ಇದೆಯಲ್ಲ, ಕಾಲರ ರೋಗ ಇದ್ದಂಗೆ. ಮತ್ತೆ ಮೋದಿ ಬಿಟ್ರೆ ಯಾರು ಆಗ್ಬೇಕು ಅಂತೀರಾ ಪ್ರಧಾನಿ? ಗೊತ್ತಿಲ್ಲ, ತೀರ್ಮಾನ ಆಗುತ್ತೆ ಎಲೆಕ್ಷನ್ ಆದ್ಮೇಲೆ ಯಾರು ಗೆಲ್ತಾರೆ ಅದೆಲ್ಲ ಆದ್ಮೇಲೆ. ರಾಹುಲ್ ಗಾಂಧಿ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಒಂದು ದೊಡ್ಡ ಕುಟುಂಬದಿಂದ ನಗುತ್ತಾರೆ ಅಷ್ಟೇ ಇವರೆಲ್ಲ. ಒಂದು ನೋಡಿ, ಇದು ಪ್ರಾಬ್ಲಮ್. ಇದನ್ನೇ ಕಾಲರ ರೋಗ ಅಂತ ಕರೆಯೋದು. ಈ ರೋಗ ಇದೆಯಲ್ಲ, ಒಬ್ಬ ನಗಕ್ ಶುರು ಮಾಡಿದ ಮರುಕ್ಷಣವೇ ಕಾಲರಾದ ಬ್ಯಾಕ್ಟೀರಿಯಾ ಪ್ರತಿಯೊಬ್ಬನಿಗೂ ಹತ್ಕೊಂಡು ನಗಕ್ ಶುರು ಮಾಡ್ತಾರೆ. ಯಾಕೆ ಲೆಕ್ಕ ಹಾಕ್ಬಾರ್ದು ನೀವು? ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಿದಂತ ಒಂದು ಕುಟುಂಬ, ಸುಮಾರು 60 ವರ್ಷಗಳ ಕಾಲ ಈ ದೇಶವನ್ನು ಆಳದಂತ ಒಂದು ಪಕ್ಷ ನೆಕ್ಸ್ಟ್ ಒಂದು 10 ವರ್ಷ ಮನೆಯಲ್ಲಿ ಇದೆ. ಹಾಗಂದಾಕ್ಷಣ ಇಲ್ಲ, ಇವಾಗಿದೆ, 10 ವರ್ಷದಿಂದ ಇದೆ. ಗೊತ್ತಾಯ್ತಾ? ಈಗಿರೋದು ಕಾಲ್ರ 10 ವರ್ಷದಿಂದ ಕಾಲ್ರ ಇರೋದು. ಏನ್ರಿ ಬಾಬು, 10 ವರ್ಷದಿಂದ ತಾನೇ ಕಾಲ್ರ ಇರೋದು. ಕಾಲ್ರ ನಿಮ್ಗೆ ಹತ್ತಿದೆ, ನಮ್ಗೆ ಹತ್ತಿಲ್ಲ. ನಾವ್ ಯಾಕಂದ್ರೆ ಇನಾಕ್ಯುಲೇಷನ್ ತಗೊಂಡಿದೀವಿ, ಅದಕ್ಕೋಸ್ಕರ ಹತ್ತಿಲ್ಲ. ಈಗ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂತ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಏನ್ ಹೇಳ್ತೀರಿ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ? ನಾನು ನೋಡ್ರಿ, ಅದನ್ನೆಲ್ಲ ಪುಟ್ಟ ವಿಚಾರಗಳಿಗೆಲ್ಲ ರಿಯಾಕ್ಷನ್ ಕೊಡಕ್ ಹೋಗೋದಿಲ್ಲ. ಬಹಳ ಮುಖ್ಯವಾದಂತ ವಿಚಾರ ಒಂದೇ ಒಂದು, ಈ ದೇಶದ ಸಂವಿಧಾನದ ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಉಳಿಬೇಕು ಅಂತಂದ್ರೆ ಮೋದಿ ಹೋಗ್ಬೇಕು, ಬಿಜೆಪಿ ಹೋಗ್ಬೇಕು. ಆಗ ಮಾತ್ರ ಉಳಿತತೆ. ಇಲ್ಲ ಅಂದ್ರೆ ಇವತ್ತಿನ ಸ್ಟ್ರಕ್ಚರ್ ಇದೆಯಲ್ಲ, ಇನ್ನು 10 ವರ್ಷ ಕೆಳಗಡೆ ಹುಡುಕ್ಬೇಕಾಗ್ತದೆ ನೀವೆಲ್ಲಿ ಆ ಸ್ಟ್ರಕ್ಚರ್ ಅಂತ. ಆಗತ್ತೆ ಅಷ್ಟೇ. ಕಾಲ್ರ ದೇಶಕ್ಕೆ ಹತ್ತುತ್ತೆ.